ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗ ಇಬ್ಬರು ಸೇರಿ ಇವತ್ತು ಆಶ್ರಮಕ್ಕೆ ಹೋಗ್ತಿದ್ದೀವಿ. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜಯಂತಿ ಉತ್ಸವ ಇದೆ. ಪೂಜ್ಯ ಶ್ರೀ ಚನ್ನಬಸವ ಪಟ್ಟದೇವರ 135ನೇ ಜಯಂತಿ ಉತ್ಸವ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಜ್ಞಾನ ವಿಜ್ಞಾನ ಮೇಳ ಇದೆ. ಭಾಲ್ಕಿ ಪಟ್ಟಣದ ಬೇರೆ ಬೇರೆ ಊರಿನಿಂದ ಬಂದಿರತಕ್ಕಂಥ ಸ್ಕೂಲ್ ಹುಡುಗರು ತುಂಬ ಒಳ್ಳೆ ರೀತಿಯ ಡಯಾಗ್ರಾಮ್ ಮಾಡಿ ಅದರ ಸ್ಟೋರಿಗಳನ್ನು ಹೇಳ್ತಿದ್ದಾರೆ. ತುಂಬ ಒಳ್ಳೆ ರೀತಿಯೇ ಹೇಳ್ತಿದ್ದಾರೆ. ಮೈಂಡ್ ಬ್ಲೋಯಿಂಗ್ ಆಗಿದೆ. ಅದರಿಂದ ನಾವು ಬಹಳ ಉಪಯೋಗ ತೆಗೆದುಕೊಳ್ಳಬಹುದು. ನಮ್ಮ ಜ್ಞಾನವನ್ನು ಸಿಗುತ್ತೆ ಅದರಿಂದ. ಅದನ್ನು ನೋಡಬೇಕು ನಾವು. ನೋಡೋಣ ಬನ್ನಿ, ಒಳಗಡೆ ಇದೆ ತೋರಿಸ್ತೀನಿ. इतना बुक स्टॉल है वो. ಹಾಯ್ ಗಾಯ್ಸ್, ಇಲ್ಲಿ ಧ್ವಜ ಇದೆ. ಇಲ್ಲಿ ಫಂಕ್ಷನ್ ನಡೀತಾ ಇದೆ. ಇಲ್ಲಿ ನೋಡಿ, ಇದು ಗಿಡದ ಗಾರ್ಡನ್ ತರ ಒಂದು ಬರ್ಡ್ ಆಕಾರನಲ್ಲಿ ಮಾಡಿದೆ. ಇಲ್ಲಿ ನಮಸ್ಕರಿಸುವುದು, ಇಲ್ಲಿ ನಿಂತಿರುವುದ ನಮಸ್ಕರಿಸುವುದು. ಇದು ಹುಲ್ಲಲ್ಲಿರುವುದು, ಹುಲ್ಲಿನ ಬಳ್ಳಿಗಳನ್ನು ಸೇರಿಸಿ ಮಾಡಿರತಕ್ಕಂಥದ್ದು ನೋಡಿ. ಇದು ಎಷ್ಟು ಚೆನ್ನಾಗಿದೆ ನಮಸ್ಕಾರ ಮಾಡೋದು. ಇದು ಕಾರ್ಯಕ್ರಮ ಬಸವೇಶ್ವರಕ್ಕೆ ಪರಿವಾರದ ವಾಚ್ ಬರತ್ತಮ್ಮ. ಇಲ್ಲಿ ಸ್ಕೂಲ್ ಮಕ್ಕಳು ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿ ಬಗ್ಗೆ ಸ್ಟೋರಿ ಹೇಳ್ತಿದ್ದಾಳೆ. ನೋಡೋಣ ಬನ್ನಿ. ಒಂದು ವಸ್ತು ಚಲನಶಕ್ತಿಯನ್ನು ಪಡೆದುಕೊಂಡು ಮೇಲಕ್ಕೆ ಚಲಿಸಿ ಪ್ರಚನಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಪ್ರಚನಶಕ್ತಿ ಅಂದರೆ ತನ್ನ ಸ್ಥಾನದ ವಿನ್ಯಾಸದಿಂದ ಪಡೆದುಕೊಂಡ ಶಕ್ತಿ ಪ್ರಚನಶಕ್ತಿ ಅಂತಾರೆ. ಫಸ್ಟ್ ಜಾಗ ಕೆಳಗಿತ್ರಿ, ನಾವು ಫೋರ್ಸ್ ಮಾಡಿದ್ರೆ ಅದು ಮ್ಯಾಲ್ ಬಂತ್ರಿ. ಮ್ಯಾಲ್ ಬಂದಿಂದ ಕ್ರಿಯೆಗೆ ಪ್ರಚನ ಶಕ್ತಿ ಅಂತಾರೆ. ಪ್ರಚನ ಶಕ್ತಿ ಅಂತಾರೆ. ಪ್ರಚನ ಶಕ್ತಿ ಕಂಡಿಡ್ಬೇಕಾದ್ರೆ ಒಂದು ಸೂತ್ರ P = mgh. ಆ ಸೂತ್ರ ಮುಖಾಂತರ ಕಂಡಿಡ್ಕೋಬೇಕು. ಕೆಳಗೆ ಬರೋದ್ರಿ ಚಲನ ಶಕ್ತಿ ರೀ, ಮೇಲೆ ಹೋಗೋದು ಪ್ರಚನ ಶಕ್ತಿ ರೀ. ಮೇಲೆ ಹೋಗೋದು ಪ್ರಚನ ಶಕ್ತಿ, ಕೆಳಗೆ ಬರೋದು ಚಲನ ಶಕ್ತಿ ರೀ. ಚಲನ ಶಕ್ತಿ ಚಲನೆಯಿಂದ ಪಡೆದುಕೊಳ್ಳೋ ಶಕ್ತಿನ ಚಲನ ಶಕ್ತಿ ರೀ. ಉದಾಹರಣೆಗೆ ಈ ನಂಬಲ್ಲಿ ಒಂದು ಚೆಂಡು ಅದರಿ. ಚೆಂಡು ಎಸೆದೇವ ಅಂತ ಇರ್ತಾರೆ, ಇದು ಕೆಳ ಬರ್ತದೆ ಚಲನ ಶಕ್ತಿಗೆ ಉದಾಹರಣೆ. ಮತ್ತೆ ಮೇಲೆ ಬರ್ತದಲ್ರಿ, ಅದು ಪ್ರಚನ ಶಕ್ತಿ ರೀ. ನಾವು ಮೇಲೆ ಎಸೆದಾಗ ಮೇಲೆ ಹೋಯ್ತು, ಮೇಲಿನ ಕೆಳ ಬೀಳುತ್ತೆ. ಮೇಲಿನ ಕೆಳ ಬರೋದ್ರೆ ಚಲನ ಶಕ್ತಿ ರೀ. ಪ್ರಚನ ಶಕ್ತಿ. ಈಗ ಮೇಲಿನ ನೀರು ತರಬೇಕಾದ್ರೆ ಏನು ಸುಲಭ ರೀ. ಆದ್ರೆ ಕೆಳಗಿನ ನೀರು ಗುರುತ್ವಾಕರ್ಷಣೆ ಅಂದ್ರೆ ಕೆಳಗೆ ಬರಬೇಕಲ್ಲ. ಅದು ಇದು ಪ್ರಚನ ಶಕ್ತಿ. ಗುರುತ್ವಾಕರ್ಷಣೆ ವಿರುದ್ಧವಾಗಿ ಚಲಿಸೋದ. ಗುರುತ್ವಾಕರ್ಷಣೆಗೆ ವಿರೋಧವಾದ ಬಲ. ಗುರುತ್ವ ವಿರೋಧಿ ಕ್ರಿಯೆ. ಯಾವುದೇ ಒಂದು ವಸ್ತು ಗುರುತ್ವಾಕರ್ಷಣೆ ಕಡೆಗೆ ಚಲನೆ ಆಗ್ತದೆ, ಆದ್ರೆ ಇದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಚಲನೆ ಆದಂತೆ ನಮಗೆ ಕಾಣ್ತದೆ. ಆದ್ರೆ ಇದು ಗುರುತ್ವಾಕರ್ಷಣೆ ಕಡೆಗೆ ಚಲನೆ ಆಗ್ತದೆ. ಅದು ಹೇಗಂದ್ರೆ ಇದರ ಕೇಂದ್ರ ರಾಶಿಗಳು ಇದರ ಮಧ್ಯದ ಅಂಚಿನಲ್ಲಿ ಇರ್ತಾವ. ಇದನ್ನ ಇಲ್ಲಿಟ್ಟು ನೋಡಿದಾಗ ಇದರ ಎತ್ತರ ಸ್ವಲ್ಪ ಜಾಸ್ತಿ ಅದ, ಇಲ್ಲಿಟ್ಟು ನೋಡಿದಾಗ ಇದು ಎತ್ತರ ಸ್ವಲ್ಪ ಕಡಿಮೆ ಅದ. ಯಾವುದೇ ಒಂದು ವಸ್ತು ಜಾಸ್ತಿ ಎತ್ತರದಿಂದ ಕಡಿಮೆ ಎತ್ತರಕ್ಕೆ ಬರಲು ಪ್ರಯತ್ನ ಮಾಡ್ತದೆ, ಅದೇ ರೀತಿ ಇದು ಕೂಡ ಪ್ರಯತ್ನ ಮಾಡ್ತದೆ. ಆದ್ರೆ ನಮಗೆ ಮೇಲ್ನೋಟದಿಂದ ಕಡಿಮೆ ಎತ್ತರದಿಂದ ಜಾಸ್ತಿ ಎತ್ತರಕ್ಕೆ ಬಂದಂತೆ ಕಾಣ್ತದೆ. ಇದರ ಉಪಯೋಗಗಳು: ಇದನ್ನು ನಾವು ಉನ್ನತೀಕರಿಸಿ ಲಿಫ್ಟ್ಗಳಲ್ಲಿ ಬಳಸಬಹುದು. ಭಾರವಾದ ವಸ್ತುವನ್ನು ಮೇಲಕ್ಕೆ ಎತ್ತಲು ಬಳಸಬಹುದು. ಇದು ಯಾವುದೇ ರೀತಿ ಇಂಧನ ರಹಿತ ಸಾಧನ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಇದಕ್ಕೇನು
ಇನ್ನೊಂದ್ಸಲ ತೋರ್ಸೋದು ಚಲನ ಮಾಡಿ. ಗುರುತ್ವಾಕರ್ಷಣೆಗೆ ವಿರೋಧವಾದ ಬಲದಂತೆ ನಮ್ಮ ಕಾಣುವ ಬಲ. ಏನೇನು ನಮ್ಮ ದೇಶಕ್ಕೆ ಬಂದಿರ್ತೀವಿ ಅವಾಗಿನ ನಾಣ್ಯವರಿ ಮತ್ತು ಪಂಚಧಾತುವಿನಿಂದ ಕೂಡಿದವರಿ. ಪಂಚಧಾತು ಅಂದ್ರೆ 5 ಧಾತುಗಳು ಕೂಡಿದವರಿ. ಅವು 5 ಧಾತುಗಳು ತಾಮ್ರ, ಬೆಳ್ಳಿ, ಬಂಗಾರ, ಕಬ್ಬಿಣ, ಕಂಚಿನಿಂದವರಿ. ನಿನ್ನ ಹೆಸರೇಂತಮ್ಮೆ? ತನ್ಮಯ್. ಎಲ್ಲ ಹಳೆ ನಾಣ್ಯಗಳ ಬಗ್ಗೆ ಪರಿಚಯ ಮಾಡತ್ತಿ. ಹಾಂ, ಪಂಚಧಾತುವಿನಿಂದ ಕೂಡಿದ ವಿದೇಶಿಗಳ ಚಲನೆಯಿಂದ ನಮ್ಮ ದೇಶೀಯವರು ಇಷ್ಟು ರೀ. ಇಲ್ಲೆಲ್ಲ ಬೇರೆ ದೇಶದವು. ನಮ್ಮ ದೇಶ ಬೇರೆ ದೇಶ ಪಾಕಿಸ್ತಾನ ದೇಶಗಳವರಿ. ಇವು ಆಧುನಿಕ ಕಾಲದ ಉಟ್ಕೊಳ್ಳೋರಿ. ಆಧುನಿಕ ಕಾಲದಲ್ಲಿ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಇವೆಲ್ಲ ಬ್ಯಾಂಕ್ನಲ್ಲಿ 10, 20, 100, 200 ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ, ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ ಹರ ಮಹಾದೇವ್. ಇವತ್ತ 5 ಗ್ರಂಥಗಳು ಏಕಕಾಲಕ್ಕೆ ಲೋಕಾರ್ಪಣೆ ಆಗ್ತಾ ಇದೆ. ಆ ಗ್ರಂಥದ